ನೀವೇನಾದ್ರೂ ಸ್ಕೂಬಾ ಡೈವ್ಗೆ ಫಸ್ಟ್ ಟೈಮ್ ಆಗಿದ್ರೆ ಅದರಲ್ಲೂ ಗೋವಾದಲ್ಲಿ ಹೋಗ್ಬಿಟ್ರೆ ಯಾವ ತರ ಸ್ಕ್ಯಾಮ್ ಆಗುತ್ತೆ ಅಂದ್ರೆ ನೀವೇ ನೋಡಿ. ಡೇ 4ಗೆ ಗೋವಾದಲ್ಲಿ ಸ್ವಾಗತ. ಇವತ್ತು ನಾವೇನಾದ್ರೂ ಅಡ್ವೆಂಚರಸ್ ಆಕ್ಟಿವಿಟೀಸ್ ಮಾಡಬೇಕು ಅಂದ್ಬಿಟ್ಟು ಗೋವಾದಲ್ಲಿ ಸ್ಕೂಬಾ ಡೈವಿಂಗ್ ಹೋಗೋಣ ಅಂತ ಇವತ್ತು ಎಲ್ಲ ಮಾತಾಡ್ಕೊಂಡಿದೀವಿ. ಯಾವ ಲೆವೆಲ್ಗೆ ನಾವು ಮೋಟ್ಲೋನ್ ಹೇಳ್ದ ಅಂದ್ರೆ ಯಾವುದೇ ಕಾರಣಕ್ಕೂ ಸ್ಕ್ಯಾಮ್ ಆಗಲ್ಲ, ಸಕ್ಕದಾಗಿರುತ್ತೆ ಅಂತ ಹೇಳಿ ಕಳಿಸ್ದ. ಅಲ್ಲಿಂದ ನಮ್ಮನ್ನ ಪಿಕ್ಕೇನೋ ಸಕ್ಕದಾಗಿ ಮಾಡ್ತಾರೆ, ಒಳ್ಳೆ ಗಾಡಿ ಕಳ್ಸಿರ್ತಾರೆ. ನಾವು ಫುಲ್ ಜೋಶಲ್ಲಿದ್ದೋ. ಇಲ್ಲಿ ಬಂದಮೇಲೆ ಯಾವ ಥರ ಅಯ್ಯೋ ಅನಿಸ್ತಾರೆ ಅಂದರೆ ಫುಲ್ ಪೇಮೆಂಟ್ ಕ್ಲಿಯರ್ ಆಗೋವರೆಗೂ ನಿಮ್ಮ ಬೋಟ್ನಂತೂ ಹತ್ತಲ್ಲ. ಬೋಟ್ ಹತ್ತದ್ಮೇಲೆ ಗೊತ್ತಾಯ್ತು ಈ ಬಿಸಿಲಿಗೆ ಇನ್ನೂ 2 ಅವರ್ ನಾವು ಜರ್ನಿ ಮಾಡ್ಬೇಕಂತೆ ಆ ಲ್ಯಾಂಡ್ಗೆ ಹೋಗೋಕ್ಕೆ. ನಮ್ಗೆ ಹೇಳಿದ್ದು 2 ಟೈಮ್ ಫುಡ್ ಕೊಡ್ತಾರೆ ಅಂತ. ಅಲ್ಲಿ ನೋಡಿದ್ರೆ ಒಳ್ಳೆ ಪ್ರಸಾದ ಕೊಟ್ಟಂಗೆ ಎಷ್ಟು ಕೊಡ್ತಾರೆ ಟಿಫನ್ನ. ಅದು ನೋಡೇ ನಂಗೆ ಬೇಜಾರಾಗೋಯ್ತು, ತಿನ್ನೋಕ್ಕೂ ಮನಸ್ಸಿರಲಿಲ್ಲ. ಇದೇ ಗ್ಯಾಪಲ್ಲಿ ಆಗಲೇ ನಮ್ಮದು ಫಸ್ಟ್ ಸ್ಟಾಪ್ ಬಂದಿದ್ದೀವಿ. ಇಲ್ಲಿ 5 ವಾಟರ್ ಗೇಮ್ಸ್ ಇರುತ್ತೆ. ಇದಾದ್ಮೇಲೆ ಸ್ಕೂಬಾ ಡೈವಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಿಮ್ಮ ಗೋವಾದಲ್ಲಿ ಸ್ಕ್ಯಾಮು ಅಂತೆಲ್ಲ ಹೆಂಗೆ ಕೇಳ್ತಾರೆ ಗೊತ್ತಾ? ಆ್ಯಕ್ಚುಯಲ್ ಪಿಕ್ಚರ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಂದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಇದು ಸ್ಟಾರ್ಟಿಂಗ್ ನೀವು ಪ್ಯಾಕೇಜಲ್ಲಿ ಬಂದಿರ್ತೀರಲ್ಲ, ಅವ್ರಿಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಕರ್ಕೊಂಬರ್ತಾನೆ. ಅದು ನಮ್ಗೆ ಓಡ್ಸೋಕ್ಕೂ ಕೊಡಲ್ಲ. ಅಣ್ಣ ಜಾಸ್ತಿ ಹೊತ್ತು ಹೋಗಲ್ಲ. ಈಗ ಹೋಗ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ, ಇನ್ನೂ ನಿಮ್ಗೆ 1000 ರೂಪಾಯಿ ಕೊಟ್ಟರೆ ಎಕ್ಸ್ಟ್ರಾ ಕರ್ಕೊಂಡು ಹೋಗ್ತೀವಿ, ನೀವೇ ಓಡಿಸ್ಬೋದು ಒಂದು ಅಲ್ಲಿವರೆಗೂ ಅಂತ. ಇವ್ನಿಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟೋ ಹಂಗಿದ್ರೆ ನಾವು ಈ ಪ್ಯಾಕೇಜಲ್ಲಿ ಹೆಂಗೆ ಬರ್ತಿದ್ದೋ? ಬರೀ ಸ್ಕ್ಯಾಮು. ಅಣ್ಣಂದ್ರು ಸ್ಕ್ಯಾಮ್ ಏನೋ ಮಾಡ್ತಾರೆ. ಇದ್ರ ಜೊತೆಗೆ ಒಂದೇ ಒಂದು ಬೋಟ್ ಇಕ್ಕೊಂಡು ಏನಿಲ್ಲ ಅಂದ್ರೂ 50 ಜನಕ್ಕೆ ಒಬ್ಬೊಬ್ರೆ ಅನ್ನೋ ಒಂದು ಪ್ಲೇಸಲ್ಲಿ ನಿಮ್ಗೆ ಮಿನಿಮಮ್ 1.5 ಅವರ್ ಮೇಲೆ ಕಳಿಯುತ್ತೆ. ಏನು ಇಷ್ಟೋ ಗಂಟೆ ಆ ಬೀಚ್ ಹತ್ರ ಆಡಿಸ್ತಿದ್ರು, ಅದ್ರ ಆಪೋಸಿಟೇ ಒಂದು ಗ್ರ್ಯಾಂಡ್ ಐಲ್ಯಾಂಡ್ ಅಂತ ಇದೆಯಂತೆ. ಇಲ್ಲಿಗೆ ನಾವು ಸ್ಕೂಬಾ ಡೈವ್ ಆಡೋಕ್ಕೆ 1 ಗಂಟೆ ಕರ್ಕೊಂಬಂದಿದ್ದಾರೆ. 1 ಗಂಟೆಗೇನೋ ಬಂದು ಇಲ್ಲೇನು ಬೇಗ ಆಗುತ್ತೆ ಅಂತ ನೋಡ್ತಿದ್ರೆ ಸೇಮ್ ಕತೆನೇ ಇಲ್ಲೂ. ಒಂದೇ ಒಂದು ಗ್ಯಾಸ್ ಇಕ್ಕೊಂಡು ಇಡೀ ಬೋಟಲ್ಲಿರೋ ಜನಕ್ಕೆಲ್ಲ ಸ್ಕೂಬಾ ಡೈವ್ ಮಾಡಿಸ್ಬೇಕಂತೆ. ಮತ್ತೆ ಇಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಹುಡುಗರೆಲ್ಲ ಫಸ್ಟು ಪ್ಯಾರಾಗ್ಲೈಡಿಂಗ್ ಹೋಗೋ ಟೈಮಲ್ಲಿ ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಂದರೆ ದುಡ್ಡು ಅಂದ್ಬಿಟ್ಟು ಯಾವ ಥರ ಆಗ್ಬಿಟ್ಟಿದ್ದೀವಿ ಅಂದರೆ ನಾವು ನಮ್ಮ ಫ್ರೆಂಡ್ಸ್ನ ಕೇಳಿ ಇವ್ರ ಬಗ್ಗೆ 1-2 ಮಾತು ಹೇಳ್ತಾರೆ. ಪ್ಯಾರಾಗ್ಲೈಡಿಂಗ್ ಬಂದಿದ್ದೀವಿ, ಬರಕ್ ಹೋಗ್ಬೇಡ್ರಿ, ಫುಲ್ ಸ್ಕ್ಯಾಮು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಏನೇನಾದ್ರು ಮಾತಾಡಕ್ಕೆ ಇಷ್ಟಪಡ್ತೀಯ? ನಾನು ಇವ್ರ ಜೊತೆ ಬಂದ್ಬಿಟ್ಟು ಮಕ್ಕಳಾಗ್ಬಿಟ್ಟಿದ್ದೀನಿ. ಕರ್ದಿ ಏನಾದ್ರು ಬರ್ಲೇಬೇಡ್ರಪ್ಪ. ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ರೆ, ಇಲ್ಲ ಅಂದ್ರೆ ಇಷ್ಟೇ. ನೀವೇನಾದ್ರೂ ಗೋವಾಗೆ ಫಸ್ಟ್ ಟೈಮ್ ಬಂದಿದ್ರೆ ಇದೇ ತರ ಸ್ಕ್ಯಾಮ್ ಆಗೋದು. ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ, ಎಲ್ಲದಕ್ಕೂ ಬಾಯ್ಬಿಟ್ಟು ಕೇಳ್ತಾರೆ. ಇಲ್ಲ ಅಂದ್ರೆ ನಿಮ್ಗೆ ಏನು ಆ ಗೇಮಲ್ಲಿ ಕರೆಕ್ಟಾಗಿ ಆಡ್ಸೋದೇ ಇಲ್ಲ. ಈ ಸ್ಕೂಬಾ ಡೈವಲ್ ಅಂತೂ ಏನು ಕಾಣೋದೇ ಇಲ್ಲ. ಆ ಥರ ನೀರು, ವಿಡಿಯೋ ಕ್ವಾಲಿಟಿ ಅಂತೂ ಅಷ್ಟಕ್ಕಷ್ಟೇ. ಇಲ್ಲಿರೋರು ನಿಮ್ಮನ್ನ ಸ್ಕೂಬಾ ಡೈವಿಂಗು ಅಂತಾರೆ, ಕಾಲ್ಗೆ ಹಾಕೋಣದು ಏನು ಕೊಡಲ್ಲ. ಜಸ್ಟ್ ಒಂದು ನೀರಿಂದ 2 ಅಡಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ನನ್ಗವ್ನು ಕೊಟ್ಟಿದ್ದು ಬಿಲ್ಡಪ್ ನೋಡಿದ್ರೆ ಎಕ್ಸ್ಟ್ರಾ 700 ರೂಪಾಯಿ ಕೊಡ್ರಿ, ನಿಮ್ಗೆ ಫುಲ್ಲು 4 ಮಿನಿಟ್ಸು ನೀರೊಳಗಡೆ ಫುಲ್ಲು ಆಳಕ್ಕೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ. ನನ್ನ ಲೈಫಲ್ಲೇ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಸ್ಕೂಬಾ ಡೈವಿಂಗ್ ಅನ್ಸ್ಬಿಡ್ತು. ಯಾವ ಥರ ಬೇಜಾರಾಗ್ತಿದೆ ಅಂದರೆ ಇದ್ರಲ್ಲಿ ಹೇಳಂಗಿಲ್ಲ ಬಿಡಂಗಿಲ್ಲ, ಏನು ಕಾಣಿಸಲ್ಲ. ಆ ಥರ ನೀರಿರುತ್ತೆ, ಅಷ್ಟು ಗಲೀಜು. ನೀವು ಗೋವಾಗೆ ಬಂದರೆ ಯಾವುದೇ ಕಾರಣಕ್ಕೂ ಟ್ರೈ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ, ಅಷ್ಟು ವರ್ಸ್ಟ್ ಎಕ್ಸ್ಪೀರಿಯನ್ಸು. ಗೋವಾಗೆ ಬಂದಮೇಲೆ ಇದನ್ನ ಆಡಿ ನಿಮ್ಮ ದುಡ್ಡಂತೂ ವೇಸ್ಟ್ ಮಾಡ್ಕೊಬೇಡಿ. ಇದನ್ನೆಲ್ಲ ಮುಗಿಸೋದಕ್ಕೆ ನಾವು 4:15 ಆಗಿತ್ತು. ಅದಕ್ಕೆ ಅಲ್ಲೇ ಊಟವೆಲ್ಲ ಮಾಡಿಕೊಂಡು ನಾವು ಇನ್ನು ರೂಮ್ ಕಡೆ ಹೋಗ್ತಾ ಇದ್ದೀವಿ.